ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಕಾಳಿಮಠದ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿ, ತಮ್ಮನ್ನು ಅನೇಕ ಜನ ಕಾರ್ಮಿಕರು ಭೇಟಿಯಾಗಿದ್ದಾರೆ, ಅಳಲು ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯಿತು. ತಾವೇನೇನು ಹೇಳಕ್ಕೆ ಬಯಸ್ತೀರಿ ಈ ಮುಷ್ಕರದ ಬಗ್ಗೆ ಮತ್ತು ಕಾರ್ಮಿಕರ ಬಗ್ಗೆ? ತುಂಬ ಲೇಟಾಗಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ತುಂಬ ಲೇಟಾಗಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಸಂಘಟನೆಯೊಂದೇ ಬುದ್ಧಿ ಕಲಿಸೋಕೆ ಇರೋವಂಥ ಮಾರ್ಗ. ದಯಮಾಡಿ ನಾನು ಸಾರ್ವಜನಿಕರಲ್ಲಿ ಮೊದಲು ಕೇಳ್ಕೊಳ್ತೀನಿ, ಆ ಮಕ್ಳಿಗೂ 1,10,000 ಜನ ಕಾರ್ಮಿಕರಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಹೊಟ್ಟೆ ಇದೆ. ಅವ್ರನ್ನ ನಂಬ್ಕೊಂಡಿರೋವಂಥವ್ರು ಅವ್ರ ಜೊತೆಗೆ 1,10,000 ಜನಕ್ಕೆ ಬರೀ 5 ಜನ ಸೇರಿಸ್ಕೊಂಡ್ರು 50 ಲಕ್ಷ ಜನ ಆಗ್ತಾರೆ. ಅವ್ರಿಗೆ ಹೊಟ್ಟೆ ಇದೆ. ಅಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದಂಥ ಸರ್ಕಾರ ಅಷ್ಟು ಮಾತ್ರವಲ್ಲ, ನಿಮ್ಮ ಮೇಲೂ ಹೊಡಿತಾ ಇದೆ. ನೀವು ಯೋಚನೆ ಮಾಡಿ ಒಂಚೂರು, ಏಂತ್ರ ಮೇಲೆ ಹೊಡಿತಾ ಇದೆ. ಸರ್ಕಾರದಿಂದ ಬಸ್ ಖರೀದಿ ಮಾಡ್ತೀವಿ ಅಂತ ಹೇಳಿ, ಫೋಲ್ ಅಂತ ಹೇಳಿ ಬಸ್ ಖರೀದಿ ಮಾಡ್ತಾರೆ ಟೆಲ್ಕೋ ಅನ್ನೋ ಕಂಪ್ನಿನಲ್ಲಿ. ಅದು ಕ್ಲಾಸ್ 1 ಗಾಡಿ ಅಂತ ಹೇಳ್ತಾರೆ ಅಶೋಕ್ ಸಾಹೇಬರು. ಆ ಗಾಡಿನ ಮೊದಲಿಗೆ ಎಲ್ಲಿ ಹೈದರಾಬಾದ್ನಲ್ಲಿ ಬಿಡುಗಡೆ ಮಾಡಿ ಅಲ್ಲೊಂದು ಮಾರ್ಕ್ ಬರೀತಾರೆ ಹೈದರಾಬಾದ್ನಾಗೆ, ಈ ಗಾಡಿ ಸರಿ ಇಲ್ಲ, ಈ ಗಾಡಿ ಫ್ಲಾಪ್ ಗಾಡಿ ಅಂತ ಹೇಳಿ ಬರೀತಾರೆ. ಅದು ಗೊತ್ತಿದ್ರು 1,000 ಗಾಡಿ ಖರೀದಿ ಮಾಡ್ತಾರೆ. ಎಲ್ಲಿ ನಿಂತಿದ್ದಾವೆ ಗಾಡಿಗಳೆಲ್ಲ? ಶೆಡ್ಗಳಲ್ಲಿ ನಿಂತಿದ್ದಾವೆ. ಹೊಗೆ ರಹಿತ ಅದು ಅಂತ ಅವಾಗ ಏನು ಪರಿಸರನ ನಾನು ಉದ್ಧಾರ ಮಾಡಿಬಿಡ್ತೀನಿ ಎತ್ಬಿಡ್ತೀನಿ ಅಂತಂದ್ರು. ಅದು ಏನು SB ಸೆಕೆಂಡ್ ಗಾಡಿ ಇದೆ, ಆ ಗಾಡಿಗಿಂತ ಹೆಚ್ಚಿಗೆ ಹೊಗೆ ಉಗಿಯೋ ಗಾಡಿ ಅಂದ್ರೆ ಅದೇ. ಇವರೆಷ್ಟು ತಗೊಂಡ್ರು ಲಂಚನ? ಅದಕ್ಕೆ ಎಷ್ಟು ಒಳ ಒಪ್ಪಂದಗಳು ಮಾಡ್ಕೊಂಡ್ರು ಆ ಗಾಡಿಗಳು ತಗೊಳ್ಳೋಕ್ಕೆ. ಇವ್ರಿಗೆ 4,000 ರೂಪಾಯಿ ಸಂಬಳ, 2,000 ರೂಪಾಯಿ ಸಂಬಳನ ಕೊಟ್ಬಿಟ್ಟು ಇವ್ರಿಗೆ ಟ್ರೈನಿಂಗ್ ಅಂತ ಇರ್ತದೆ ಅಮಿತಣ್ಣ. ಟ್ರೈನಿಂಗ್ ಎಷ್ಟು? 6 ತಿಂಗಳು ಅಂತ ಹೈಕೋರ್ಟ್ ಕೊಡ್ತದೆ, ಇದರಲ್ಲಿ ಬರೀತದೆ. 2 ವರ್ಷ ಅಲ್ಲ 5 ವರ್ಷ ಟ್ರೈನಿಂಗ್ನಲ್ಲೇ ಇದ್ದಾರೆ. 3,000 ರೂಪಾಯಿ ಸಂಬಳ ತಗೊಂಡು ಅವ್ರನ್ನ ಬಡ್ತಿ ಮಾಡಿಲ್ಲ. ಅವರು 30,000 ಟ್ರೈನಿಂಗ್ ಅಲ್ಲಿ ಕೂಡ್ಲಿಗೆ ಡಿಪೋ 11 ವರ್ಷ ಇದ್ದ ಟ್ರೈನಿಂಗ್ ನಲ್ಲಿ ಇದ್ದಾರೆ. 7 ವರ್ಷ ನಮ್ಮ ಡಿಪೋದಲ್ಲೇ ಇದ್ದಾರೆ. 7 ವರ್ಷ ಇದ್ದಾರೆ. 6ರಿಂದ 7 ವರ್ಷ ಟ್ರೈನಿಂಗ್. ಅದು ಟ್ರೈನಿಂಗ್ ಟ್ರೈನಿಂಗ್ ಸರ್. ಅವನು ಸಂಬಳ ನಮ್ಗಾನ 2 ವರ್ಷ ವೇದ ಕಲಿಯಕ್ಕೆ ಅಂತ ಅನ್ಬಿಡ್ತೀವಿ. ಇವ್ರಿಗೂ 11 ವರ್ಷ ಓಡಿಸ್ತಾನೆ ಇದ್ರು ಟ್ರೈನಿಂಗ್. 4,361 ರೂಪಾಯಿ ಸಂಬಳ. ಒಂದ್ ನಿಮಿಷ ಇನ್ನಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಡ್ರೈವರ್ ಕಂಡಕ್ಟ್ರು ಆತ ಹೇಳ್ತಿದ್ದಲ್ಲ ಕೈ ಕಟ್ಕೊಂಡು ಅಂತ, ಅದಾದ್ರೂ ಒಂಚೂರು ಕೈ ಕಟ್ಕೊಂಡು ಅವರು ಹೆಣ್ಣು ಮಕ್ಳಿಗಿದೆ ನೋಡ್ರಿ ತೊಂದರೆ. ಆ ಕಂಡಕ್ಟರ್ಗಳಿಗೆ ಅವ್ರನ್ನ ಬೇಡದೇ ಇರೋದಕ್ಕೆಲ್ಲ ಉಪಯೋಗಿಸ್ಕೊಳ್ತಾ ಇರೋದು. ಹೆಣ್ಣು ಮಕ್ಳು ಬಂದು ಕಣ್ಣೀರು ಹಾಕ್ತವೆ ನೋಡ್ರಿ. ಅದೇನು ಸಾಮಾನ್ಯವಾಗಿಲ್ಲ. ಒಳಗಡೆ ಅಧಿಕಾರಿಗಳು ಮಾಡ್ತಾ ಇರೋದು ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಕಂಡಕ್ಟರ್ಗಳಿಗೆ. ಅದನ್ನ ಬಂದು ಕಂಡಕ್ಟರ್ಗಳು ಇದ್ದಾರೆ, ಬರ್ತಾರೆ, ಮಠಕ್ಕೆ ಬಂದು ಕೇಳ್ಕೊಳ್ತಾ ಇದ್ದಾರೆ. ನಾಳೆ ಇರೋರೆಲ್ಲ ಬಂದ್ಬಿಡ್ತೀವಿ ಬುದ್ಧಿ ಅಂತ ಕೇಳ್ತಾರೆ. ನೆನೆ ಹೋಗಿದೆ, ಇಬ್ರು ವಿಷ ಕುಡಿದಿದ್ದಾರೆ ಮೈಸೂರಿನಲ್ಲಿ. KR ಪೇಟೆನಲ್ಲಿ ಗಲಾಟೆ ಮಾಡ್ತಿದ್ದಾರೆ. KR ಪೇಟೆನಲ್ಲಿ ಪೊಲೀಸ್ ರಿಸರ್ವ್ನ ಇಟ್ಟು ಈ ಹುಡುಗರಿಗೆ ಓಡಿಸೋಕ್ಕೆ ಮಾಡಿದ್ರು. ನಾನು ಹೋಗೋ ಅಷ್ಟೊತ್ತಿಗೆ ಅಲ್ಲೇ ಆಯಿತು. ಅದಾದಮೇಲೆ ನೀವು ಡಿಪೋ ಮುಂದೆ ಇರ್ಕೂಡ್ದು, ಹೋಗಿ ಆಚೆಗೆ 1 ಕಿಲೋಮೀಟ್ರ್ ಆಚೆಗೆ ಹಾಕ್ಸಿದ್ದಾರೆ ಶಾಮಿಯಾನನ. ಬೆಳಗ್ಗೆ ಎದ್ದು ದುಡಿಯೋಕ್ಕೆ ಡಿಪೋಗಿ ಹುಡುಗರು ಬೇಕು. ಈಗ ಮೆಸೇಜ್ ಬರ್ತದೆ ಡಿಪೋ ಹೋಗ್ಬೇಕು. ಅವ್ರು ಮುಷ್ಕರ ಮಾಡ್ತೀವಿ ಡಿಪೋ ಮುಂದೆ ಅಂತಂದ್ರೆ ಇವ್ರು ಡಿಪೋ ಮುಂದೆ ಇಟ್ಕೊಡ್ದು. ಇದು ಯಾತ್ರ ನ್ಯಾಯ? ಡಿಪೋ ಅವ್ರದ್ದಲ್ವಾ ಅದು? ಅದನ್ನು ಚೆನ್ನಾಗಿ ಇಟ್ಕೊಂಡಿಲ್ವಾ ಅವರು? 3ನೇದು, ಯಾರಾದರೂ ಒಬ್ಬ ಹತ್ತುತ್ತಾನೆ ಒಳಗಡೆಗೆ, ಹತ್ಬಿಟ್ಟು 4 ರೂಪಾಯಿ ಯಾವುದೋ ಮುದುಕಿ ಟಿಕೆಟ್ ತಗೊಂಡಿಲ್ಲ, 4 ರೂಪಾಯಿಗೆ 1,500 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ಇವ್ರಿಗೆ ತಲೆ ಮಾಸ್ದವ್ರು ಯಾರೋ 4 ರೂಪಾಯಿ ತಗೊಂಡು ಜೈಲ್ಗೆ ಹಾಕ್ರಿ ಅವ್ರನ್ನ. ಜೈಲ್ಗೆ ಹಾಕ್ರಿ ಅವ್ರನ್ನ ತಗೊಂಡೋಗಿ. ರೈಲ್ವೆನಲ್ಲಿ ಇಲ್ವೇನ್ರಿ? ಯಾರು ಹಿಡಿತಾರೆ ಅವ್ರನ್ನ ತಗೊಂಡೋಗಿ? ರೈಲ್ವೆ 4 ದಿವಸ ನೀವು ಜೈಲ್ಗೆ ಹಾಕಿದ್ರಿ ಅವ್ರನ್ನ ಅಂದ್ರೆ ಹಣ ಟಿಕೆಟ್ ಕೊಡೋಣ ಅಂತ ಅವ್ರು ತಗೋತಾರೆ. 3ನೇದು 1 2 ಇದಾಯ್ತಾ? ಇನ್ನು ಕಂಪ್ನಿದಾಯ್ತಾ? ಇವ್ರು ಬಸ್ ತಗೊಂಡು 1,000 ಬಸ್ ತಗೊಂಡು ಇವ್ರ ಮನೆ 1 ಕಿಲೋಮೀಟರ್ ಡೀಸೆಲ್ಗೆ ಎಷ್ಟು? 3.5 ಅಂದ್ರೆ 3.5 ಕಿಲೋಮೀಟರ್ ಕೊಡ್ತದೆ ಅದು ಒಂದು ಇದಕ್ಕೆ. ಕೊನೆಗೆ ಅವು 2 ಕಿಲೋಮೀಟರ್ಗೆ ಬರ್ತವೆ. ಡೀಸೆಲ್ ಉಳಿಸಿ, ಇಂಧನ ಉಳಿಸಿ, ಆ ಹುಡುಗಂಗೆ 8 ಕಿಲೋಮೀಟರ್ ಕೊಡ್ಬೇಕು ಈ ಬಸ್ಸು. ಅದು ಕೊಡೋದೇ 2 ಕಿಲೋಮೀಟರ್ ಆ ಕಂಪ್ನಿಯವನೇ ಕೊಡ್ತಾನೆ. ಅದ್ರಲ್ಲಿ ಎಲ್ಲಿ ತಂದು ಕೊಡ್ತಾನೆ? ಕಂಪ್ನಿಯವನೇ ಕೊಟ್ಟಿದ್ದಾನೆ ಇಲ್ಲಿ. ಸರ್ ಅಮಿತ್ ಸರ್, ಅತಿಯಾಗಿ ದುರ್ಬಳಕೆ ಆಯ್ತಾ ಇರೋದು ಡೀಸೆಲ್ ಅಂದ್ರೆ ಅದು ನಮ್ಮ KSRTC ಸಂಸ್ಥೆ ನಿಂತ್ಕೊಂಡು ನೋಡಿ. ಮೈಸೂರು ಬೆಂಗಳೂರು ರೂಟ್ ಅಲ್ಲಿ ಎಷ್ಟು ಇನ್ನೊಂದಕ್ಕೆ ಬರ್ತೀನಿ. ತಡಿಯಪ್ಪ, ಎಲ್ಲ ದಾಖಲಾತಿಗಳು ಇಲ್ಲೇ ಇದಾವೆ, ಅವ್ರು ಬರ್ಲಿ, ನಾನೇ ಕೊಡ್ತೀನಿ, ನೀವೆಲ್ಲ ಯಾಕರು? ಒಬ್ಬ ಹುಡುಗ ಈ ಗಲಾಟೆ ಆಗಬೇಕಾದ್ರೆ ಅವರೆಲ್ಲ ಗಣ್ಯರು ಪಾಂಪ್ಲೆಟ್ಸ್ಗಳನ್ನ ಕೊಡ್ತಾರೆ. ಈ ಪಾಂಪ್ಲೆಟ್ಸ್ನ
ಇನ್ನೊಬ್ಬನು ಕೊಡೋದನ್ನ ನೋಡಿದಂಥ ಅಧಿಕಾರಿ ನಾಳೆ ಬೆಳಗ್ಗೆಗೆ ಅವನು ಟ್ರಾನ್ಸ್ಫರ್ ಮಾಡ್ತಾನೆ. ನಾಳೆ ಬೆಳಗ್ಗೆಗೆ ಏನು ಹೇಳ್ತಾನೆ ಅವನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕಾರಣನೇ ಕೊಡಲ್ಲ, ಏನೂ ಕಾರಣ ಇಲ್ಲ ಇದಕ್ಕೆ. ಬ್ಯಾಡ್ ನಂಬರು 1374 ಈ ಡಿಪೋದಿಂದ ಇವನು ಎಂಥವನು ಅಂತ ಅಂದರೆ ಪ್ರಶಂಸೆ, ಇವನು ಯಾವುದೇ ರಜಾ ತಗೊಂಡಿಲ್ಲ, ಹಬ್ಬದ ರಜೆ 2 ಬಾಕಿ ಇದೆ, 2012 IT ಪಾಸ್ ಪಡೆದಿರುವುದಿಲ್ಲ, ಏನೂ ಪಡೆದಿಲ್ಲ ಈ ಹುಡುಗ, ಪ್ರಾಮಾಣಿಕವಾಗಿದ್ದಾನೆ, ಇವನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಮಾಡಿದೆ ಇವನು ಪ್ರಾಮಾಣಿಕನ? ಇದನ್ನ ಕೇಳೋರಿಲ್ಲ. ನಾನು ಅದಕ್ಕೆ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ಅವ್ರು ನಿಮ್ಮ ಮಕ್ಕಳು, ನೀವು ಬೆಂಬಲ ಕೊಡಿ, ನೀವು ಬೀದಿಗಿಳಿರಿ. ನಾಳೆ ನಾವು ಮಠಾಧೀಶರು ಬೀದಿಗಿಳಿತೀವಿ, ನೋಡೋಣ ಅದೇನಾಗೋಗ್ತದೆ ಅಂತ ಹೇಳಿ. ಅವ್ರಿಗೆಲ್ಲ ಹೊಟ್ಟೆಗಿಲ್ದಿರ ಕಣ್ಣೀರಾಗ್ತಾ ಅವನ ಮೇಲೆ ಕೇಸು, ನಾನ್ ಬೇಲಬಲ್ಲು. ಅದು ಯಾವಾಗ ಆ ಹುಡುಗನ ಟ್ರಾನ್ಸ್ಫರ್ ಮಾಡಿ ಬೆಳಗ್ಗೆಗೆ ನಾನ್ ಬೇಲಬಲ್ ಕ್ಯಾಸ್ ಹಾಕಿಸ್ತಾರೆ. ಇವತ್ತು ಪೊಲೀಸ್ ಅಧಿಕಾರಿ 2 ಖಾತೆಗಳು ಏಕೀಕರಣವಾಗಿ ಗೃಹ ಖಾತೆ ಹಾಗೂ ಈ KSRTC ಖಾತೆ ಎರಡೂ ಇರೋದ್ರಿಂದ ಎರಡನ್ನೂ ಬಳಕೆ ಮಾಡ್ತಾ ಇದ್ದಾರೆ. ಒಂದು ಬಸ್ ಹಿಂದೆ ಎಸ್ಕಾಟ್ ಡೈಲಿ ಕೊಡ್ರಿ, ಬೇಡ ಬಿಡ್ರಿ, ನಿಮ್ಮ ಪೊಲೀಸ್ ಜೀಪ್ಗಳನ್ನ ಬಿಟ್ಬಿಡ್ರಿ, ಟಿಕೆಟ್ಗಳು ಇದನ್ನ ಶುರು ಮಾಡ್ಕೊಳ್ರಿ. ಅದಕ್ಕೆ ಬದಲು ನೀವು ಬಂದು ಆ ಹುಡುಗರನ್ನ ಸಮಾಧಾನ ಮಾಡಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಗಣ್ಯರನ್ನ ಸಮಾಧಾನ ಮಾಡಿ, ಆ ವಿಧಕ್ಕೆ ಒಂದು ಚ್ಯುತಿಯನ್ನ ಕೊಡೋದು ಬಿಟ್ಬಿಟ್ಟು ಬಸ್ಸಿಂದೆ ಅವ್ರು ಕಲ್ಲೊಡ್ದ. ಯಾಕೆ ಹೊಡ್ದ? ನನ್ನ ಬಸ್ಸನ್ನ ಇನ್ನೊಬ್ಬ ಎತ್ಕೊಂಡು ಹೋಗ್ತಾವನಲ್ಲೇ ಅಂತ ಕಲ್ಲೊಡ್ದ. ಇವತ್ತು ಬ್ಯಾಡ್ಜ್ ಇಲ್ದೆ ಇರೋರ್ನ, ಡ್ರೈವಿಂಗ್ ಬರ್ದೇ ಇರೋರ್ನ ಎಲ್ಲ ಡ್ರೈವಿಂಗ್ ಹತ್ತಿಸಿದಿರಿ ನೀವು ಹುಡುಗರು. ಓವರ್ಲ್ಯಾಪ್ ಆಗುತ್ತೆ ತಡಿ, ಅವನು ಕಣ್ಣೀರ್ ಬರಲ್ವಾ? ನಾನು ದಿನ ಓಡಿಸ್ತಾ ಇದ್ದೆ ಕಣೋ, ನನ್ಗೆ ಅನ್ನ ಇರ್ಲಿಲ್ಲ ಕಣೋ ಈ ಬಸ್ಸಲ್ಲಿ. ಇವತ್ತು ಇವನು ನನ್ನ ಬಸ್ ಓಡಿಸ್ತಾ ಇದ್ದಾನೆ, ನನ್ನ ಬಸ್ ಹೆಂಗೋ ಓಡಿಸ್ತೇನೆ ನೀನು ಅಂತ ಕಲ್ಲಲ್ಲಿ ಹೊಡಿತಾನೆ. ಇವತ್ತು ಲೈಸೆನ್ಸ್ ಇಲ್ದವ್ರನ್ನ ಇವ್ರನ್ನ ಎಲ್ಲ ಓಡಿಸ್ತಾ ಇದ್ದೀರಲ್ವಾ ಬಸ್ಗೆ. ಆ ಹುಡುಗರ್ಗೆ ಒಂದೇ ಒಂದು ದಿವಸ ಬ್ಯಾಡ್ಜ್ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಫೈನ್ ಹಾಕಿದಿರಿ? 3000 ರೂಪಾಯಿ ಫೈನ್ ಹಾಕ್ತೀರಿ ನೀವು. ನೀನು ಬ್ಯಾಡ್ಜ್ ಇಲ್ಲ, ಬ್ಯಾಡ್ಜ್ ರಿಮಾರ್ಕ್ ಆಗಿದೆ, ಲೈಸೆನ್ಸ್ ಇದಾಗಿದೆ, ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕು ಅಂತ ನೀನು ಹಾಕ್ತಿ. ಇವತ್ತು ಹೆಂಗೆ ಓಡಿಸ್ದೆ ನೀನು ಬಸ್ನ? ಹೋಗ್ಲಿ, ಒಂದು ಬಸ್ಸು ಎಷ್ಟು ಓಡುತ್ತೆ? 7 ರಿಂದ 8 ಲಕ್ಷ ಮಾತ್ರ ಅದಕ್ಕೆ ಇಂಜಿನ್ ಕೆಪಾಸಿಟಿ ಕಂಪ್ನಿ ಕೊಡುತ್ತೆ. ಆದರೆ 27 ಲಕ್ಷ ಓಡಿರೋ ಬಸ್ ಇದೆ, ಆ ಬಸ್ನ ಓಡಿಸ್ತಾ ಇದ್ದಾರೆ. ಚಾರ್ಸಿನೇ ಬೇರೆ, ಇಂಜಿನೇ ಬೇರೆ. ಯಾವ್ದು ಬಸ್ದು ಯಾವುದಕ್ಕೂ ಹಾಕಿ ಅದ್ರದ್ದು ಕಿತ್ತು ಇದಕ್ಕೆ ಹಾಕಿ, ಇದ್ರ ಕಿತ್ತು ಅದಕ್ಕೆ ಹಾಕಿ ಡ್ರೈವರ್ಗಳು ಓಡಿಸ್ಬೇಕು. ಇನ್ನು ಅದು ಆಗೋಯ್ತು ಅಂತ ಅಂದರೆ ಹೊಸ ಬಸ್ ಬಿಟ್ಟಿರಲ್ಲಪ್ಪ ನೀವು, ಯಾವುದೋ ತಂದ್ಬಿಟ್ಟು ಐರಾವತ, ಸಿಂಹಾಸನ ಅಂತ ಮೈಸೂರು ಕ್ಷೇತ್ರಕ್ಕೆ 1 ದಿವಸಕ್ಕೆ 9 ಲಕ್ಷ ಲಾಸ್ ಬರ್ತಾ ಇದೆ. 1 ದಿವಸಕ್ಕೆ ನಿಮ್ಮ ಆ ಬಸ್ಗಳಿಂದ. ಇರೋ ಬಸ್ಗಳು ಬೇರೆ ಇದಾವಲ್ಲ, ಅವು ಮೈಸೂರಲ್ಲಿ ಬ್ರೇಕ್ ಹೊಡೆದ್ರೆ ಬೆಂಗಳೂರಲ್ಲಿ ಬಂದು ನಿಂತ್ಕೊಂತವೆ. ಅವು ಹಳ್ಳಿ ಜನಕ್ಕೆ ಅವು 27 ಲಕ್ಷ 30 ಲಕ್ಷ ಓಡಿದವಲ್ಲ ಆ ಬಸ್ಗಳು, ಅವೆಲ್ಲ ಹಳ್ಳಿಯವರು ಓಡಿಸ್ಕೋಬೇಕು. ಹಳ್ಳಿಯವ್ರಿಗೆ ಅವ್ರು ಯಾರು ಮನುಷ್ಯರಲ್ವ? ಹಂಗಾದ್ರೆ ಹಳ್ಳಿಯವರು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಸಾರ್ವಜನಿಕರಿಗೆ KSRTC ಮೋಸ ಮಾಡ್ತಾ ಇದೆ. ಸಾರ್ವಜನಿಕರಿಗೆ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಲೇಬರ್ಸು, ಏನು ಡ್ರೈವರು, ಕಂಡಕ್ಟರ್, ಕ್ಲೀನರು ಅಂತ ಇದ್ದಾರೆ, ಆ ಮೆಕ್ಯಾನಿಕ್ನರಿಂದ ಹಿಡಿದು ಅವ್ರನ್ನ ಜೀತದ ಆಳಾಗಿ ದುಡಿಸ್ಕೊಳ್ತಾ ಇದ್ದಾರೆ. ಹಿಂದೆ ಬ್ರಿಟಿಷ್ನವರು ಕೈಗೆ ಕಾಲಿಗೆ ಬಳೆ ಹಾಕ್ಬಿಟ್ಟು ಜೀತದ ಆಳಾಕ್ ಮಾಡ್ತಾ ಇದ್ರಂತೆ, ಅದಕ್ಕಿಂತ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ಹುಡುಗರನ್ನ ವಿಷ ಕುಡಿದಿರಾ ಇನ್ನೇನ್ ಮಾಡ್ತಾರೆ ಅವರು? ರೈಟ್ ಸ್ವಾಮೀಜಿ, ಮಾತಾಡ್ತೀನಿ ಸ್ವಾಮೀಜಿ, ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಒಂದು ಚಿಕ್ಕ ಮಾತಾಡ್ತೀನಿ, ಒಂದು ಚಿಕ್ಕ ಬ್ರೇಕ್.